ಟಾಕ್ಸಿಕ್ ಸಿನಿಮಾ ಸಾಕಷ್ಟು ಗಮನ ಸೆಳೀತಾ ಇದೆ. ಚಿತ್ರದಲ್ಲಿ ಯಾವೆಲ್ಲ ಪಾತ್ರಗಳಿವೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬಾಲಾಜಿ ಮನೋಹರ್ ಗೊತ್ತಿರಬೇಕಲ್ಲ ನಿಮ್ಗೆ. ಅದೇ ಅವನೇ ಶ್ರೀಮನ್ನಾರಾಯಣ ಚಿತ್ರದ ಜಯರಾಮ್ ಪಾತ್ರ ಮಾಡಿದಂತಹ ಕಲಾವಿದರು. ತುಂಬ ಅದ್ಭುತ ಕಲಾವಿದರು. ಲೂಸಿಯಾ ಸಿನಿಮಾದಲ್ಲೂ ಕೂಡ ಇದ್ದರು. ಹಾಗೆಯೇ ಇತ್ತೀಚೆಗೆ ಹಿಂದಿಯಲ್ಲಿ ಬಂದಂಥ ಛಾವಾ ಸಿನಿಮಾದಲ್ಲೂ ಕೂಡ ಒಂದು ಅದ್ಭುತವಾದ ವಾರಿಯರ್ ರೋಲ್ ಮಾಡಿದರು. ಸೊ ತುಂಬ ಒಳ್ಳೆಯ ಕಲಾವಿದರು, ಕನ್ನಡದ ಕಲಾವಿದರು, ವಿದೇಶದಲ್ಲಿ ಓದ್ಕೊಂಡಂಥ ಒಬ್ಬ ಕಲಾವಿದ, ಸಿನಿಮಾಟೋಗ್ರಾಫರ್, ಫೋಟೋಗ್ರಾಫರ್ ಎಲ್ಲವೂ ಆಗಿರುವಂಥ ಬಾಲಾಜಿ ಮನೋಹರ್ ಈ ಒಂದು ಟಾಕ್ಸಿಕ್ ಚಿತ್ರದಲ್ಲಿ ಬೀರಾ ಅನ್ನುವಂಥ ಒಂದು ಪಾತ್ರ ಮಾಡಿದ್ದಾರೆ. ಹೆಸರಿಗೂ ಮತ್ತು ಅವರ ಲುಕ್ಕಿಗೂ ಎಲ್ಲೂ ಲಿಂಕ್ ಆಗಲ್ಲ. ಅಷ್ಟು ಅದ್ಭುತವಾಗಿ ಅವರು ಕಾಣಿಸ್ತಾರೆ. ತುಂಬ ಖಡಕ್ ರೋಲ್, ಖದರ್ ತುಂಬ ಇದೆ ಅಂತ ಅನಿಸುತ್ತೆ. ಯಶ್ ಅವರ ಪಾತ್ರ ಏನಿದೆ, ಎರಡು, ಒಂದು ರಾಯ, ಇನ್ನೊಂದು ಟಿಕೆಟ್. ಈ ಪಾತ್ರಕ್ಕೆ ಈ ಒಂದು ರೋಲ್ ಯಾವ ಥರ ಕನೆಕ್ಟ್ ಆಗುತ್ತೆ ಅನ್ನುವಂಥ ಕುತೂಹಲ ಈಗಲೇ ಶುರು ಆಗಿರುವಂಥದ್ದು. ಇದಕ್ಕೂ ಮುಂಚೆ ಅಂದರೆ ಫೆಬ್ರವರಿ 23 ಆ ಒಂದು ದಿನ ಯಶ್ ಅವರು ಒಂದೆರಡು ಕ್ಯಾರೆಕ್ಟರ್ಗಳನ್ನು ರಿವೀಲ್ ಮಾಡಿದರು. ಅಂದರೆ ಎರಡು ಪಾತ್ರದ ಪೋಸ್ಟರ್ಗಳನ್ನು ರಿವೀಲ್ ಮಾಡಿದರು. ಒಂದು ಸುದೇವ್ ನಾಯರ್ ಅನ್ನುವಂಥ ಒಬ್ಬ ಮಲಯಾಳಂ ಕಲಾವಿದ ಅಥವಾ ಮಾಲಿವುಡ್ ಕಲಾವಿದ. ಸೊ ಇವರು ಇಲ್ಲಿ ಕಾರ್ಮಾಡಿ ಅನ್ನುವಂಥ ಒಂದು ರೋಲ್ ಮಾಡಿರುವಂಥದ್ದು. ಇನ್ನೊಬ್ಬ ಕಲಾವಿದರು ಅವರು ಯಾರಪ್ಪ ಅಂದರೆ ಅಕ್ಷಯ್ ಒಬೆರಾಯ್. ಸೊ ಅಕ್ಷಯ್ ಒಬೆರಾಯ್ ಈ ಒಂದು ಚಿತ್ರದಲ್ಲಿ ಟೋನಿ ಅನ್ನುವಂಥ ಒಂದು ರೋಲನ್ನು ಮಾಡಿರುವಂಥದ್ದು. ಟೋನಿ, ಕಾರ್ಮಾಡಿ ಹಾಗೆಯೇ ಬೀರ ಇವು ಟಾಕ್ಸಿಕ್ ಚಿತ್ರದಲ್ಲಿ ಇರುವಂಥ ಪ್ರಮುಖ ಪಾತ್ರಗಳು ಅಂತ ಹೇಳಿ ನಾವು ಹೇಳಬಹುದು. ಈಗಾಗಲೇ ಲೇಡಿ ಕ್ಯಾರೆಕ್ಟರ್ಸ್ ಅದು ತಾರಾ ಸುತಾರಿಯಾ ಆಗಿರ್ಬೋದು, ಹುಮಾ ಕುರೇಶಿ ಅವರಾಗಿರ್ಬೋದು, ನಯನತಾರಾ ಆಗಿರ್ಬೋದು, ರುಕ್ಮಿಣಿ ವಸಂತ್ ಅವರಾಗಿರ್ಬೋದು, ಕಿಯಾರಾ ಅಡ್ವಾಣಿ ಆಗಿರ್ಬೋದು. ಸೊ ಈ ಪಾತ್ರಗಳ ಲುಕ್ ಆ್ಯಂಡ್ ಫೀಲ್ ಏನು ಅನ್ನೋದಂತೂ ಗೊತ್ತಿದೆ. ಹಾಗೆಯೇ ಈಗ ಮೇಲ್ ಪಾತ್ರಗಳು ಏನಿದೆ ಟಾಕ್ಸಿಕ್ ಚಿತ್ರದಲ್ಲಿ, ಆ ಪಾತ್ರಗಳ ಪರಿಚಯ ಕೂಡ ಈಗ ಒಂದೊಂದಾಗಿ ಆಗ್ತಾ ಇದೆ. ಈ ಒಂದು ವಿಡಿಯೋದ ಕೊನೆಯಲ್ಲಿ ಈ ಮೂರೂ ಪಾತ್ರದ ಒಂದೊಂದು ಪೋಸ್ಟರನ್ನು ಹಾಕಿರ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ಆ ಪೋಸ್ಟರ್ಗಳು, ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಪಾತ್ರಗಳು. ಇಡೀ ಚಿತ್ರದಲ್ಲಿ ಒಂದು ಕಡೆ ಟಿಕೆಟ್, ಇನ್ನೊಂದು ಕಡೆ ರಾಯ. ಸೊ ಇದು ಟಾಕ್ಸಿಕ್ ಚಿತ್ರದ ಸದ್ಯದ ಒಂದಷ್ಟು ವಿಷಯ. ಮತ್ತಷ್ಟು ಇನ್ನಷ್ಟು ಇರುತ್ತೆ, ಕೊಡ್ತಾನೆ ಇರ್ತೇನೆ ಅಂತ ಹೇಳ್ತಾ, ಮಾರ್ಚ್ 19ನೇ ತಾರೀಕು ಕನ್ನಡದ ದಿ ಬಿಗ್ಗೆಸ್ಟ್ ಟಾಕ್ಸಿಕ್ ಸಿನಿಮಾ ವಿಶ್ವ ಮಟ್ಟದಲ್ಲಿ ರಿಲೀಸ್ ಆಗುತ್ತೆ. ತುಂಬ ನಿರೀಕ್ಷೆ ಇದೆ. ಸೊ ನಿರೀಕ್ಷೆ ಹುಸಿ ಆಗಲ್ಲ ಅಥವಾ ಸುಳ್ಳಾಗಲ್ಲ ಅನ್ನುವಂಥ ನಂಬಿಕೆನೂ ಕೂಡ ಇದೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.